सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। ಶ್ರೀ ರೇವಣ ಸಿದ್ದೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆ, ಅಂಬಾರಗೊಪ್ಪ, ಶಿಕಾರಿಪುರ. ನಿನ್ನೆ ಶಾಲಾ ಆವರಣದಲ್ಲಿ ದೈವಿಕತೆ, ಭಕ್ತಿ ಮತ್ತು ಸಾಂಸ್ಕೃತಿಕ ವೈಭವದ ಸಮ್ಮಿಲನವಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಹೊಸದಾಗಿ ಶಾಲೆಗೆ ಸೇರ್ಪಡೆಗೊಂಡ ಪುಟ್ಟ ಮಕ್ಕಳ ವಿದ್ಯಾರಂಭದ ಈ ಶುಭ ಸಮಾರಂಭದಲ್ಲಿ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. ಕಾರ್ಯಕ್ರಮವು ವೇದಮಂತ್ರಗಳ ಘೋಷ, ಪೂಜಾ ವಿಧಿವಿಧಾನಗಳು ಹಾಗೂ ಆಧ್ಯಾತ್ಮಿಕ ವಾತಾವರಣದ ಮಧ್ಯೆ ಆರಂಭಗೊಂಡಿತು. ಶ್ರೀಪ್ರಭು ಸ್ವಾಮಿಗಳು, ಸಾಲೂರು ಹಾಗೂ ಅವರ ಶಿಷ್ಯರ ನೇತೃತ್ವದಲ್ಲಿ ನಡೆದ ವಿಶೇಷ ಪೂಜೆ ಮತ್ತು ಆಶೀರ್ವಚನಗಳು ಇಡೀ ವಾತಾವರಣವನ್ನು ಮಂತ್ರಮಯವಾಗಿಸಿತು. ವಿದ್ಯೆಯ ಅಧಿದೇವತೆ ಶ್ರೀ ಶಾರದಾದೇವಿಯ ಆರಾಧನೆ ನಡೆಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಪ್ರಾರ್ಥಿಸಲಾಯಿತು. ಅಕ್ಷರಾಭ್ಯಾಸದ ಮುಖ್ಯ ಘಟ್ಟದಲ್ಲಿ ಪುಟ್ಟ ಮಕ್ಕಳು ತಮ್ಮ ಪೋಷಕರೊಂದಿಗೆ ಸೇರಿ ಓಂಕಾರ ಬರೆಯುವ ಮೂಲಕ ವಿದ್ಯಾಭ್ಯಾಸದ ಪವಿತ್ರ ಪಯಣವನ್ನು ಆರಂಭಿಸಿದರು. ಈ ಕ್ಷಣವು ಪೋಷಕರಿಗೆ ಭಾವನಾತ್ಮಕ ಹಾಗೂ ಸಂತಸದ ಅನುಭವವನ್ನು ನೀಡಿತು. ಮಕ್ಕಳ ಮುಖದಲ್ಲಿದ್ದ ಉತ್ಸಾಹ ಮತ್ತು ಕುತೂಹಲ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಶಾಲೆಯ ಪ್ರಾಂಶುಪಾಲರು, ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿ ವರ್ಗದ ಶ್ರಮ ಮತ್ತು ಸಮರ್ಪಣೆ ಪ್ರಮುಖ ಕಾರಣವಾಗಿತ್ತು. ಅಲ್ಲದೆ ರುದ್ರಮುನಿ ಶಿವಯೋಗಿ ಪ್ರೌಢಶಾಲೆಯ ಶಿಕ್ಷಕ ಹಾಗೂ ಸಿಬ್ಬಂದಿ ವರ್ಗ ಸಹ ಕಾರ್ಯಕ್ರಮದ ವ್ಯವಸ್ಥೆ ಮತ್ತು ನಿರ್ವಹಣೆಯಲ್ಲಿ ಅಮೂಲ್ಯ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ನೆರವಾದರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಭಾಗವಹಿಸಿದ್ದ ಪೋಷಕರು ತಮ್ಮ ಅನಿಸಿಕೆಗಳು ಮತ್ತು ಅನುಭವಗಳನ್ನು ತಮ್ಮದೇ ಮಾತುಗಳ ಮೂಲಕ ಹಂಚಿಕೊಂಡರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿವೇದಿತಾ ಅಂತ. ನನ್ನ ಮಗನ ಹೆಸರು ಸಚಿನ್ ಅಂತ. ನಾನಿದೆ ಈ ಸ್ಕೂಲಿಗೆ LKGಗೆ ನನ್ನ ಮಗನಿಗೆ ಅಡ್ಮಿಷನ್ ಮಾಡಿದ್ದೀನಿ. ಇಲ್ಲಿ ಗುರುಕುಲದಲ್ಲಿ ಓದಿಸೋದಕ್ಕೋಸ್ಕರ ನನ್ನ ಮಗನ ನಾನು LKGಲಿ ಸೇರಿಸಿದ್ದೀನಿ. ಗುರುಗಳ ಆಶೀರ್ವಾದದೊಂದಿಗೆ ನನ್ನ ಮಗ ಓದ್ತಿದ್ದಾನೆ ಅನ್ನೋದು ನನಗೆ ತುಂಬಾ ಖುಷಿ ಇದೆ. ಯಾಕೆಂದ್ರೆ ಗುರುಗಳು ಇಲ್ಲದೆ ಇದ್ರೂ ಸಹ ಅವರ ಮಂತ್ರಾಕ್ಷತೆಯ ಮೂಲಕ ನನ್ನ ಮಗನಿಗೆ ಆಶೀರ್ವಾದ ಸಿಕ್ಕಿದೆ. ಹಾಗೆ ಇಡೀ ಇಲ್ಲಿ ಓದುವಂತ ಎಲ್ಲಾ ಮಕ್ಕಳಿಗೂ ಕೂಡ ಗುರುಗಳ ಆಶೀರ್ವಾದದಲ್ಲಿ ಓದಿ ಹೋದ್ರೆ ಏನೋ ಒಂದು ಒಳ್ಳೇದಾಗತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗೆ ಆ ಮಕ್ಕಳಿಗೆ ಒಂದು ಗುರುವಿನ ಆಶೀರ್ವಾದ ಸಿಗತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆ ನಾನು ಕೂಡ ಇದೇ ಶಾಲೆಯಲ್ಲೇ ಓದಿನಂತಹ ವಿದ್ಯಾರ್ಥಿ. ಹಾಗೆ ನನ್ ಮಗ ಕೂಡ ಈ ಗುರುಕುಲದಲ್ಲಿ ಓದ್ತಾನಲ್ಲ ಅನ್ನೋ ಒಂದು ಖುಷಿ ಕೂಡ ನನ್ನಲ್ಲಿ ಹೆಚ್ಚಾಗೇ ಇದೆ. ಈ ಅಕ್ಷರಾಭ್ಯಾಸ ನಡೆಸಿರೋದು ನೋಡಿದ್ರೆ ತುಂಬಾನೇ ಖುಷಿ ಆಗ್ತಿದೆ. ಯಾಕೆಂದ್ರೆ ಎಲ್ಲೋ ಹೋಗಿ ಶಾರದಾಂಬೆ ಮಡ್ಲಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಕೆಲವೊಬ್ಬರಿಗೆ ಆಗಿರೋದಿಲ್ಲ. ಅಂತ ಮಕ್ಕಳಿಗೆ ಇಲ್ಲಿ ಆ ಪುಣ್ಯ ಸಿಕ್ಕಿದೆ ಅನ್ನೋದೇ ನಮ್ಗೆಲ್ಲ ಖುಷಿ. ಯಾಕೆಂದ್ರೆ ಅಷ್ಟು ದೂರ ಹೋಗಿ ನಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ಸಕ್ ಆಗಿಲ್ವಲ್ಲಪ್ಪ ಅಂತ ಕೆಲವೊಂದು ಪೇರೆಂಟ್ಸ್ಗಳು ಅನ್ಕೊಂಡಿರ್ತಾರೆ. ಆ ಶಾರದಾ ದೇವಿಯ ಆಶೀರ್ವಾದ ನಮ್ಮ ಮಕ್ಕಳಿಗೂ ಸಿಗ್ಬೇಕಿತ್ತಲ್ಲ ಅಂತ. ಆದ್ರೆ ಶಾಲೆಯಲ್ಲೇ ಈ ರೀತಿ ಮಾಡಿರೋದ್ರಿಂದ ಒಂದು ಖುಷಿನೂ ಕೂಡ ನಮಗೆ ಹಾಗೆ ಇದೆ. ನಮ್ಮ ಗುರುಗಳು ತಪಸ್ಸಲ್ಲಿದ್ರು ಕೂಡ ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ತಮ್ಗೆಲ್ಲ ಕೊಟ್ಟಂತ ಮಂತ್ರಾಕ್ಷತೆ ಏನಿದೆ ಅವರ ಕೃಪಾ ಆಶೀರ್ವಾದದಿಂದ ಬಂದಂಥದ್ದು. ಮಂತ್ರಾಕ್ಷತೆ ಮತ್ತೆ ಏನು ಪ್ರಸಾದವನ್ನು ಕೊಟ್ಟಿದ್ದಾರೆ ಅವರ ಒಂದು ಕೃಪಾ ಆಶೀರ್ವಾದದಿಂದ ನಮ್ಗೆಲ್ಲ ಸಿಕ್ಕಿದೆ. ಇದೇ ರೀತಿ ಪ್ರತಿ ವರ್ಷವೂ ಸಹ ಈಗ ನಾನ್ ನೋಡ್ತಾ ಇದ್ದಂಗೆ ಹಂತ ಹಂತವಾಗಿ ಸಹ ಈ ಸ್ಕೂಲು ಪ್ರತಿ ವರ್ಷವೂ ಬಹಳ ಉನ್ನತ ಮಟ್ಟಕ್ಕೆ ಏರ್ತಾ ಇದೆ. ಪ್ರತಿ ವರ್ಷವೂ ಸಹ ಬಹಳ ಉತ್ತಮವಾಗಿ ಮಕ್ಕಳ ಸ್ಟ್ರೆಂತ್ ಸಹ ಏರ್ತಾ ಇದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಬಹಳ ಯಶಸ್ವಿಯಾಗಿ ಈ ಸ್ಕೂಲ್ ನಡೀಲಿ ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ಈ ಶಾಲೆಗೆ ಕೇಳ್ಕೊತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶಿಕ್ಷಕರ ವೃಂದದವರಿಗೂ ಮತ್ತು ಶಾಲಾ ಕಮಿಟಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಶಾಲೆಯ ಶಿಸ್ತು, ಸಂಸ್ಕಾರಾಧಾರಿತ ಶಿಕ್ಷಣದ ದೃಷ್ಟಿಕೋನ, ಆತ್ಮೀಯ ವಾತಾವರಣ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮದ ವ್ಯವಸ್ಥೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ತಮ್ಮ ಮಕ್ಕಳ ಶಿಕ್ಷಣದ ಪಯಣವನ್ನು ಇಂಥದ ದೈವಿಕ ವಾತಾವರಣದಲ್ಲಿ ಆರಂಭಿಸುವ ಅವಕಾಶ ದೊರೆತಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿದರು. ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದ ಸಂಘಟಿತ ಕಾರ್ಯಪದ್ಧತಿ, ಶಿಸ್ತುಬದ್ಧ ನಿರ್ವಹಣೆ ಮತ್ತು ಆತ್ಮೀಯ ಆತಿಥ್ಯದಿಂದ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಭಾಗವಹಿಸಿದ ಎಲ್ಲಾ ಪೋಷಕರು ಶಾಲೆಯ ವ್ಯವಸ್ಥೆ, ಸಂಸ್ಕಾರ ಮತ್ತು ಗುಣಮಟ್ಟದ ಶಿಕ್ಷಣದ ಬದ್ಧತೆಯನ್ನು ಪ್ರಶಂಸಿಸಿದರು. ವಿದ್ಯೆ, ಸಂಸ್ಕಾರ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಸಮನ್ವಯದೊಂದಿಗೆ ನಡೆದ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವು ಮಕ್ಕಳ ಶೈಕ್ಷಣಿಕ ಜೀವನದ ಸುವರ್ಣ ಆರಂಭಕ್ಕೆ ಸಾಕ್ಷಿಯಾಯಿತು.
ಶ್ರೀ ಶಾರದಾಂಬಿಯ ಕೃಪೆ ಹಾಗೂ ಶ್ರೀ ರೇವಣಸಿದ್ದೇಶ್ವರರ ಆಶೀರ್ವಾದದಿಂದ ಎಲ್ಲ ಮಕ್ಕಳ ವಿದ್ಯಾಭ್ಯಾಸವು ಯಶಸ್ವಿಯಾಗಿ ಸಾಗಲಿ ಎಂದು ಹಾರೈಸಿದರು.